Hello ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ನಿನ್ನೆ ಅರ್ಲಿ ಮಾರ್ನಿಂಗ್ ವಾಮಿಟ್ ಮಾಡಿದ್ದು, ಅದರ ಎಫೆಕ್ಟ್ ಇವಾಗ ತನಕ ಇದೆ. ಏನೇ ತಿಂದರು, ಏನೇ ಕುಡಿದ್ರು, ಏನು ಕುಡಿಲಿಲ್ಲ ತಿನ್ನಲಿಲ್ಲ ಸುಮ್ಮನೆ ಇದ್ರೂ ಕೂಡ ಅವಾಗವಾಗ ಒಂಥರ ವಾಕರಿಕೆ ಥರ ಬರ್ತಾನೆ ಇರುತ್ತೆ. ನೆನ್ನೆ ಅಂತೂ ಎಷ್ಟೊತ್ತು ಬಿಕ್ಕಳಿಕೆ ಬಂತು. ಏನು ತಿನ್ನೋದಕ್ಕೂ ಬೇಜಾರಾಗುತ್ತೆ, ಎಲ್ಲಿ ವಾಮಿಟ್ ಆಗಿಬಿಡ್ತು ಅಂತ. ಈಗ 7 ಗಂಟೆ ಆಗಿದೆ, ಎಲ್ಲರದ್ದು ಸ್ನಾನ ಆಗಿದೆ. ವಿ ಆರ್ ರೆಡಿ ಟು ಲೀವ್ ಇನ್ ಅನದರ್ 10-15 ಮಿನಿಟ್ಸ್. ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿಕೊಂಡು 7:45 ಅಷ್ಟೊತ್ತಿಗೆ ಬಸ್ ಇದೆ. ಇಲ್ಲಿಂದ ಒಂದು 5 ಮಿನಿಟ್ಸ್ ವಾಕ್. ಅಲ್ಲಿಂದ ನಾವು ಬಸ್ ತೊಗೊಳ್ಬೇಕು. ನನ್ನ ಕಣ್ಗಳು ನೋಡಿ, ಕಣ್ಗಳು ಬಿಡೋಕ್ಕೆ ಆಗ್ತಾಯಿಲ್ಲ. ಆದ್ರೂ ಇವತ್ತು ಬೇಗ ಎದ್ದಿದ್ದೀನಿ. ಸಾನು ಅಂತ ಇದ್ಲು, ಮಮ್ಮ ರಜಾ ಇದೆ ಆದ್ರೂ 6ಗೆ ಹೇಳ್ಬೇಕಾ ಅಂತ. 6ಗೆ ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಮನೇಲೇ ಇರು, ಎಲ್ಲೂ ಹೊರಗಡೆಗೆ ಬರಲೇ ಬೇಡ ಅಂತ ಹೇಳಿದ್ದಕ್ಕೆ ಅವಳು ಎದ್ದಿದ್ದಾಳೆ. ಈಗ ನಾನು ಸ್ಕಿನ್ ಕೇರ್, ಮೇಕಪ್. ನನಗೇನೋ ಇವತ್ತು ನಾನು ರಾತ್ರಿ ಎದ್ದಿದ್ದೆ ಅಲ್ಲ, ಸರಿಯಾಗಿ ಮಲ್ಕೊಂಡಿರಲಿಲ್ಲ ಅನಿಸುತ್ತೆ. ಅದಕ್ಕೆ ಗಾಢ ಹೇಳಿದ ತಕ್ಷಣ ಹೇಳ್ಬಿಟ್ಟಿದ್ದೆ. ನೋಡಿ, ಬಸ್ಸಲ್ಲಿ ಮಲಗುವಂತೆ 1.5 ಅವರ್ ಆಗುತ್ತೆ. ಓಕೆ ಸ್ನೇಹಿತರೆ, ಬನ್ನಿ ಇವತ್ತು ಹೊಸ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಹೈದ್ರಾಬಾದ್ ಅಂದ ತಕ್ಷಣವೇ ಒಂದು ಚಾರ್ಮಿನಾರ್ ನೆನಪಾದರೆ ಇನ್ನೂ ಒಂದು ನೆನಪಾಗುತ್ತೆ ಈ ಪ್ಲೇಸ್. ನಿನ್ನೆ ಸ್ಟ್ರೀಟ್ ಶಾಪಿಂಗು ನಾಟ್ ಸಕ್ಸಸ್ಫುಲ್, ಏನೂ ಇಷ್ಟ ಆಗಲಿಲ್ಲ. ಆ್ಯಂಡ್ ಔಟ್ಡೇಟೆಡ್ ಎಲ್ಲ ಇತ್ತು. ಈಗ ಅನಾರ್ಕಲಿ ಡ್ರೆಸ್ಸಸ್ಸು ಯಾರು ಹಾಕ್ತಾರೆ, ಅಲ್ಲಿ ಬರೀ ಅನಾರ್ಕಲಿದೇ ಇತ್ತು. ಈಗ ಬ್ರೇಕ್ಫಾಸ್ಟಿಗೆ ಬಂದ್ವಿ ಸ್ನೇಹಿತರೆ. ಇನ್ನೂ ಶುರು ಆಗಿಲ್ಲ, ಬಟ್ ಇದ್ದದೆಲ್ಲ ಸಿಗತ್ತೆ. ಕಾರ್ನ್ಫ್ಲೇಕ್ಸು, ಬ್ರೆಡ್ಡು. 7:15ಗೆ. ಅಲ್ಲಿ ಕೇಳೋವ್ರಿಗೆ ಎಲ್ಲಿದೆ ಹಾಲು ಅಂತ. ಕೂತ್ಕೋ. ಇದು ಇಲ್ಲಿನ ಬ್ರೇಕ್ಫಾಸ್ಟ್ ರೆಸ್ಟೋರೆಂಟ್. ಬ್ರೇಕ್ಫಾಸ್ಟ್ ಅಲ್ಲ, ಲಂಚ್, ಡೈನಿಂಗ್ ಎಲ್ಲನೂ ಇದೆ. ಅಲ್ಲಿ ನೋಡಿದ್ರೆ ಸಕೆ ಇತ್ತು ಅಷ್ಟು, ಇಲ್ಲಿ ನೋಡಿದ್ರೆ ಮಳೆ ಬೀಳ್ತಾ ಇದೆ. ನಾನು ಬೆಂಗಳೂರಿಂದ ಹ್ಯಾಟ್ ತಂದಿದ್ದೆ, ಕಾಗಲ್ಸ್ ತಂದಿದ್ದೆ, ಸನ್ಸ್ಕ್ರೀನ್ ಲೋಷನ್ ತಂದಿದ್ದೆ. ಹ್ಯಾಟ್ ಮರ್ತ್ಬಿಟ್ಟೆ, ಜಾಕೆಟು ತಂದಿಲ್ಲ. ಆಮೇಲೆ ಇನ್ನೇನೋ ಮರ್ತೆ ನಾನು. ಹ್ಯಾಟ್ ತಂದಿದ್ದು ನಮ್ಮ ಸಾಲಿಗೆ ನೆನೆ ಚಳಿ ಆಗ್ತಿತ್ತು ಅಂದ್ಬಿಟ್ಟು ಜಾಕೆಟ್ ತಗೋ ಅಂದೆ. ಅದೊಂದೇ ಗಟ್ಟಿ ಇವತ್ತು ಅವಳಿಗೆ. ನಮಗೆ ಒಳ್ಳೆ ಸೈಕಲ್ ತರ ಸ್ಟಾರ್ಟ್ ಆಗೋಯ್ತು. ನಮ್ದು ಗಾಡಿ ಇದೆ, ಹೋಗ್ಬೇಕಾದ್ರೆ 8250 ವೆಹಿಕಲ್ ನಂಬರ್. ಟಿಕೆಟ್ ಕೌಂಟರ್ ಆಪೋಸಿಟ್ ಇಲ್ಲೇ ನಿಂತಿರುತ್ತಂತೆ. ಎಂತ ತಿರ್ಗೋದು ಇದರಲ್ಲಿ, ಮಜಾ ಮಾಡಿ. ಅದು ಟಿಕೆಟ್ ಕೌಂಟರು. ನಾವು ಆನ್ಲೈನಲ್ಲೇ ಬುಕ್ ಮಾಡಿರೋದ್ರಿಂದ ಡೈರೆಕ್ಟ್ ಇಲ್ಲಿ ಎಂಟ್ರಿ. ನಾವು ಆನ್ಲೈನ್ ಬುಕ್ ಮಾಡಿದ್ವಲ್ಲ, ಫೋನಲ್ಲೇ ಟಿಕೆಟ್ ತೋರಿಸಿದ್ರೆ ನಡೆಯುತ್ತೆ. ಅಲ್ಲಿ ಅನ್ಸಿದ್ರಲ್ಲ ನಮಗೆ. ಆ್ಯಂಡ್ ಇಲ್ಲಿ ಗೈಡೆಡ್ ಬಸ್ ಟೂರ್ ಇರುತ್ತೆ. ಸೊ ನಾವು ಇಲ್ಲಿಂದ ಈಗ ಬಸ್ ತಗೊಳ್ಬೇಕು. ಹಾಂ, ಮನೇಲಿ ಇರೋದು ತಗೋ. ನೋಡ್ರಿ ಸ್ನೇಹಿತರೆ, ಬೆಂಗಳೂರಿಂದ ತಂದಿರೋದು ಮರ್ತು ಬಿಟ್ಟು ಬಂದು ಇಲ್ಲಿ ಮತ್ತೆ ತಗೊಳ್ತಾ ಇದ್ವಿ. ಆ್ಯಂಡ್ ಇಲ್ಲಿ ಡಬಲ್. ನಾವು ಅಲ್ಲಿ ಹೊರಗಡೆ 100ಗೆ ಸಿಕ್ಕಿದ್ರೆ ಇಲ್ಲಿ 250. ನಾವು ರಾಮೋಜಿ ಫಿಲ್ಮ್ ಸಿಟಿಗೆ ಬಂದಿದ್ದು ಕೂಡ ಇವ್ರದ್ದೇ ಆದಂಥ ಬಸ್ಸು. ಅದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಿದ್ವಿ. ಒಂದೊಂದು ಟಿಕೆಟ್ಗೆ 350 ರೂಪೀಸ್ ಎಕ್ಸ್ಟ್ರಾ ಅಪ್ ಆ್ಯಂಡ್ ಡೌನ್ ಪೇ ಮಾಡಿದ್ದು. ರೀಸನ್ ಏನು ಅಂದರೆ, ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ಬೋದು, ಆದರೆ ಬರಬೇಕಾದ್ರೆ ಈಸಿಯಾಗಿ ಸಿಗುತ್ತೆ. ವಾಪಸ್ ಹೋಗಬೇಕಾದ್ರೆ ರಾತ್ರಿ ಸಿಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ, ಬೇಡ ಅಂತ ಹೇಳ್ಬಿಟ್ಟು ನಾವು ಇವ್ರದ್ದೇನೆ ಟ್ರಾನ್ಸ್ಪೋರ್ಟೇಷನ್ ತೊಗೊಂಡ್ವಿ. ನಾವು ಸ್ಟೇ ಆಗಿದ್ದಂಥ ಏರಿಯಾಯಿಂದ 5 ಮಿನಿಟ್ಸ್ ದೂರದಲ್ಲೇ ಇವರ ಪಿಕಪ್ ಪಾಯಿಂಟ್ ಇತ್ತು. ಹಾಗಾಗಿ ನಾವು ಮೊದಲೇನೆ ಅಡ್ವಾನ್ಸ್ ಬುಕ್ ಮಾಡಿಬಿಟ್ಟಿದ್ವಿ. ಇಲ್ಲಿಗೆ ಬಂದ ಮೇಲೆ ನಾನು ಅಂದ್ಕೊಂಡೆ ಬಸ್ ಈಗ ಸ್ಟುಡಿಯೋ ಟೂರ್ ಶುರು ಅಂದ್ಬಿಟ್ಟು. ಇಲ್ಲ, ಇಲ್ಲಿ ನಾವು ಬೇರೆ ಬಸ್ಸನ್ನು ಚೇಂಜ್ ಮಾಡಿದ್ವಿ. ಆಂಧ್ರ ಪ್ರದೇಶ ಅವ್ರದ್ದು KSRTC ಬಸ್ ನಮ್ಮ ಅದ್ರಲ್ಲಿ ಹೇಗಿರುತ್ತೋ ಆ ಥರ ಅಲ್ಲಿ. ಅದರಿಂದ ನಮಗೆ ಸ್ಟುಡಿಯೋ ಕರ್ಕೊಂಡು ಹೋಗೋದಕ್ಕೆ 6-7 ಕಿಲೋಮೀಟರ್ಸ್ ದೂರ ಇತ್ತು. ಸೊ ಅಲ್ಲಿಗೆ ಮೊದಲು ಹೋಗ್ತಾ ಇದ್ದೀವಿ, ಅಲ್ಲಿಂದ ನಾವು ಸ್ಟುಡಿಯೋಗೆ ಎಂಟ್ರಿ ತಗೊಳ್ಳೋದು.
ಓಪನಿಂಗ್ ಸೆರೆಮನಿ ಅಂತೆ. ಗೇಟ್ ಕ್ಲೋಸ್ ಆಗಿತ್ತು, ಇವಾಗ ಗೇಟ್ ತೆಗೆದ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಮ್ಗೆ ಒಳಗಡೆ ಬಿಡ್ತಾರೋ ಏನ್ ಕತೆ ಗೊತ್ತಿಲ್ಲ. ಎಲ್ಲ ಬಂದಿರೋರು ಇಲ್ಲೇ ಇದ್ದಾರೆ ಅನ್ಕೊಳ್ತೀನಿ. ಅಲ್ಲಿ ಮಮ್ಮ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಸಾಂಗ್ ಆಯ್ತು, ಈಗ ಬಾಗ್ಲೆ ತೆಗ್ದಿದ್ರಲ್ವಾ, ಅಲ್ಲಿಂದ ಎಲ್ಲಾರ್ಗು ಎಂಟ್ರಿ ಕೊಡ್ತಾ ಇದ್ದಾರೆ. ಎಲ್ಲಾರು ಒಳಗಡೆ ಹೋಗ್ತಿದ್ದಾರೆ. ಸ್ನೇಹಿತರೆ, ಈಗ ಗೇಮ್ ಝೋನ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಸ್ಟಾರ್ಟಿಂಗಲ್ಲೇ ಇತ್ತು. ನಮ್ಮ ಸಾನಿಗೆ ಸ್ವಲ್ಪ ಆಡಿಸ್ಬಿಟ್ರೆ ಸಮಾಧಾನ ಆಗ್ತಾಳೆ. ಇಲ್ಲಿ ನಾವು ಟಿಕೆಟ್ ತೊಗೊಳ್ಬೇಕು, ಇದು ಫ್ರೀ ಇರೋದಿಲ್ಲ. ಒಂದು ಗೇಮ್ ಅಲ್ಲ, 2 ಗೇಮ್ಸ್ಗೆ 50 ರೂಪೀಸ್ ಅಂತೆ. ಇದು ಕಾಂಪ್ಲಿಮೆಂಟ್ರಿ ಅಂತರ ಏನೂ ಇಲ್ಲ. 50 ರೂಪಾಯಿ ಕೊಡಲೇಬೇಕು ಮಿನಿಮಮ್. ಆಮೇಲೆ ಬೇಕಿದ್ರೆ ಇನ್ನೂ ಹೆಚ್ಚಿಗೆ ಕೂಡ ತೊಗೊಳ್ಬೋದು. ಇದು ಸಾನುಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಬಂದ ತಕ್ಷಣನೇ ಆಡಿಸ್ತಾ ಇದೀವಿ ನೋಡಿ. ಗೋ ಗೋ ಸ್ಟ್ರೈಟ್ ಸ್ಟ್ರೈಟ್ ಸ್ಟ್ರೈಟ್, ಝೂಮ್ 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 ಝೂಮ್. ಇನ್ನ 2 ಗೇಮ್ ತಗೊಂಡ್ಲು ಸಾನು. ಇದರಲ್ಲಿ ಡಕ್ಸ್ನ ಒಳಗಡೆ ಕಳಿಸ್ಬೇಕಂತೆ ನೀರಲ್ಲಿ ತಳ್ಳಿ ತಳ್ಳಿ. ಎಳ್ಕೋ. ಬ್ಯಾಂಕಾಕ್ ಬಂದ್ಬಿಟ್ಟಿದೀವಿ. ಓಕೆ, ಡುಮಾಣ ಡುಮಾಣ ಹೊಟ್ಟೆ ಮುಟ್ಟೆ. ಎಷ್ಟು ದಪ್ಪ ಇದೆ ಹೊಟ್ಟೆ. ಅದೇ ಸಾನು ಎದುರುಗೋತಾವಳೆ. ಅಯ್ಯಯ್ಯೋ, ಮಾಡ್ಬಿಡೋದು. ನಮ್ಮ ಅಮ್ಮನ ಹೊಟ್ಟೆ ತರ ಇಲ್ವಾ? ಅಮ್ಮ ಫ್ಯಾಟ್ ಮಾಡ್ಬಿಡೋದು. ಬಾ ಈ ಕಡೆ. ಒಂಚೂರು ಸೇರಿ ಇಲ್ಲ ನನಗೆ. ಯಾವೂರಾನೆ? ಅದು ರಾವಣಂಗ್ ಗೊತ್ತಿತ್ತಂತ. ಬಿಜಾಪುರದಾನೆ. Blue color building action theater for movie making experience. ರಾಮೋಜಿ ಫಿಲ್ಮ್ ಸಿಟಿ ಈಸ್ ಆಲ್ ಅಬೌಟ್ ಮೂವೀಸ್. ಆ ಮೂವೀಸಲ್ಲಿ ಹೇಗೆಲ್ಲ ಪ್ರಾಪ್ಸ್ ಯೂಸ್ ಮಾಡಿರ್ತಾರೆ, ಯಾವುದಾದ್ರು ಲೊಕೇಶನಲ್ಲಿ ಅವರು ರೆಕಾರ್ಡ್ ಮಾಡಿರ್ತಾರೆ, ಫಿಲ್ಮ್ನ ಶೂಟ್ ಮಾಡಿರ್ತಾರೋ, ಕೆಲವೊಂದನ್ನು ಇಂಡೋರ್ ಮಾಡಿರ್ತಾರೆ, ಕೆಲವೊಂದನ್ನು ಔಟ್ಡೋರ್ ಮಾಡಿರ್ತಾರೆ. ಸೊ ಇಲ್ಲಿ ಕೆಲವೊಂದು ಸೆಟ್ಸ್ಗಳಿದೆ, ಪರ್ಮನೆಂಟಾಗಿ ಮಾಡಿ ಬಿಟ್ಬಿಟ್ಟಿರ್ತಾರೆ. ಅದನ್ನು ಮುಂದೆ ನೋಡ್ಬೋದು. ಈಗ ಇವರು ಒಂದು ಫಿಲ್ಮ್ ಅಂದಮೇಲೆ ಅದನ್ನು ಹೇಗೆ ಮಾಡ್ತಾರೆ, ಈಗ ಗಾಡಿ ರೋಡಲ್ಲಿ ಹೋಗ್ತಾ ಇದೆ ಅಂದರೆ ಅದನ್ನು ನಾವು ರೋಡಲ್ಲೇ ಮಾಡೋಕ್ಕಾಗೋದಿಲ್ಲ, ನಾವು ಇಂಡೋರ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಸ್ಟೆಪ್ಪಲ್ಲಿ ಈ ಥರ ರೆಕಾರ್ಡ್ ಮಾಡ್ತಾರೆ, ಆಮೇಲೆ ಅದಕ್ಕೆ ಸೌಂಡ್ ಎಫೆಕ್ಟ್ ಕೊಡ್ತಾರೆ, ಆಮೇಲೆ ಎರಡನ್ನೂ ಸಿಂಕ್ ಮಾಡ್ತಾರೆ ಅಂತ ತೋರಿಸ್ಕೊಟ್ರು. ಅಲ್ಲಿ ಒಂದೊಂದು ರೂಮಲ್ಲೂ ಒಂದೊಂದು ತೋರಿಸ್ಕೊಟ್ರು. ನಾನು ಅದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಈಗ ಅದಾದಮೇಲೆ ಸ್ಟಂಟ್ ಮಾಡ್ತಾರೆ ಅಲ್ವಾ, ಆ ಸ್ಟಂಟ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ಒಂದು ಇಲ್ಲಿ ಲೈವ್ ಪ್ರೋಗ್ರಾಮನ್ನು ಕೊಡ್ತಾ ಇದ್ದಾರೆ. ಇದು ಸ್ಟಂಟ್ ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಇಲ್ಲಿ ಬಂದು ಕುತ್ಕೊಂಡು ನೋಡ್ಬೋದು. ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ, ನಿದ್ದೆ ಬರ್ತಾ ಇತ್ತು. ಇಲ್ಲಿ ಒಂದು ಶಾರ್ಟ್ ಫಿಲ್ಮ್ ಥರನೇ ಮಾಡಿ ತೋರಿಸಿದ್ರು. ಸ್ನೇಹಿತರೆ, ಈಗ ಬಂದ ತಕ್ಷಣ ನಾವಿಲ್ಲಿ ಇಳಿದ್ವಿ ಅಲ್ವಾ, ಇಳಿದ ತಕ್ಷಣನೇ ಅಲ್ಲಿ ಡ್ಯಾನ್ಸ್ ಶೋ ಆಯಿತು. ಅದಾದಮೇಲೆ ಒಳಗಡೆ ಬಂದ ತಕ್ಷಣನೇ ಈ ಏರಿಯಾದಲ್ಲಿ ಕೆಲವೊಂದು ಬಿಲ್ಡಿಂಗ್ಸ್ ಇದೆ, ಲೈಕ್ ಮೂವಿ ಮ್ಯಾಜಿಕ್ ಅಂತೆ, ಆಮೇಲೆ ಲೈಟ್ಸ್ ಕ್ಯಾಮ್ರಾ ಆ್ಯಕ್ಷನ್ನು, ಸ್ಟಂಟು, ಮೂವಿ ಹೇಗೆ ಮಾಡ್ತಾರೆ ಅಂತ ಎಲ್ಲನೂ ಸ್ವಲ್ಪ ಒಂದೊಂದು 15 ಮಿನಿಟ್ಸ್ ಎಲ್ಲನೂ. ಅದೆಲ್ಲ ಒಂದು ರೌಂಡ್ ಮುಗಿಸ್ಕೊಂಡ ಮೇಲೆ ಕೆಳಗಡೆ ಹೋಗಿ ನಿಮಗೆ ಸ್ಟುಡಿಯೋ ಟೂರ್ ಕೊಡ್ತಾರೆ ಬಸ್ಸಲ್ಲಿ ಅಂತ ಹೇಳಿದ್ರು. ಸೊ ಈಗ ಆ ಕಡೆ ಹೋಗ್ತಾ ಇದ್ದೀವಿ.
ಇಲ್ಲಿ ನೋಡಿ, ಈ ಬಸ್ಸಲ್ಲಿ ಈಗ ಸ್ಟುಡಿಯೋ ಟೂರ್ ಕೊಡ್ತಾರಂತೆ. ಬನ್ನಿ ಹೇಗಿರುತ್ತೆ ಅದೇನು ನೋಡೋಣ. ಯಾವುದು ಪಾರ್ಕ್ ಇದೆ, ಥೀಮ್ ಪಾರ್ಕ್, ಅದ್ರ ಒಳಗಡೆ ಬಂದಿದ್ದೀವಿ. ಇಲ್ಲಿ ಮಕ್ಕಳ ಒಂದು ಪಾರ್ಕ್ ಇತ್ತು. ನಾವು ಬಸ್ ಹತ್ತೋ ಮುಂಚೆ ಇದೊಂದ್ಸರಿ ನೋಡ್ಬೇಡ, ಅಲ್ಲಿ ತುಂಬಾ ಕ್ಯೂ ಇತ್ತು, ಎಲ್ಲರಿಗೂ ಒಟ್ಟಿಗೆನೆ ಬರಕ್ ಹೇಳ್ಬಿಟ್ಟಿದ್ರಲ್ಲ ಅಂದ್ಬಿಟ್ಟು, ಸರಿ ನಾವು ಸ್ವಲ್ಪ ಅದು ಜನ ಎಲ್ಲ ಹೋಗ್ಲಿ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಸಾನುಗೆ ಪಾರ್ಕ್ ಕರ್ಕೊಂಡು ಬಂದಿದ್ದೀವಿ. ಹೋಗಪ್ಪ. ಹೋಗು. ಅದು ಟೈಟಾನಿಕ್ ಶಿಪ್ ಮೇಲೆ ಹೋಗ್ತಾ ಇರೋದು ಬ್ರಿಡ್ಜ್. ಹಾ, ಬಾಯ್ ಬಾಯ್, ಹೋಗಿ. ಹ್ಯಾಪಿ ಜರ್ನಿ, ಸೇಫ್ ರಿಟರ್ನ್. ಅದ್ಯಾಕೆ ನಿಮ್ಗೆ ಇವ್ರ ಜೊತೆ ತೆಗೆಸ್ಕೋಬೇಕು ಅನ್ನಿಸ್ತಾ? ಓ, ಆನ್ಸಿಸ್ಟರ್ಸ್ ನೆನಪಾದ್ರಂತೆ. ಬಾಮ್ಮ ಬಾ, ಇವಳು ಎಲ್ಲೋದ್ರು ಅಲ್ಲೇ ನಿಂತ್ಕೊಬಿಡ್ತಾಳಲ್ಲ. ಜೀನಿ ಬಾಯಿಂದ ಹೊರಗಡೆ ಬರ್ತಾ ಇದೀವಿ. ನಾವು ಬೆಳಿಗ್ಗೆ 7:15ಗೆ ತಿಂಡಿ ಮಾಡಿದ್ದು. ಪ್ರಾಪರ್ ತಿಂಡಿನೂ ಇಲ್ಲ, ಬರೀ ಒಂದು ಇಡ್ಲಿ, ಒಂದು ಬ್ರೆಡ್, ಒಂಚೂರು ಕಾಫಿ ಕುಡ್ಕೊಂಡು ಬಂದಿದ್ದು. ಈಗ ಆಲ್ಮೋಸ್ಟ್ ಮಧ್ಯಾಹ್ನ 1-1:15 ಆಗ್ತಾ ಇದೆ. ಸಖತ್ ಹೊಟ್ಟೆ ಹಸಿಕ್ಕೆ ಶುರು ಆಗಿತ್ತು. ಇಲ್ಲಿ ಯಾವುದು ರೆಸ್ಟೋರೆಂಟ್ ಕೂಡ ಇರಲಿಲ್ಲ, ಅದಕ್ಕೆ ನೋಡಿ ಇದನ್ನು ತೊಗೊಂಡಿದ್ದೀವಿ, ಪಫ್ ಆ್ಯಂಡ್ ಮಫಿನ್. ವಿಂಟೇಜ್ ಬಸ್ಸಲ್ಲಿ ಕೂತ್ಕೊಳ್ಳೋದಕ್ಕೆ ಕ್ಯೂ. ಸ್ಟುಡಿಯೋ ಟೂರ್ ಹೋಗ್ಬೇಕಲ್ಲ, ಅದಕ್ಕೆ ಇಲ್ಲಿ ಕಾಯ್ತಾ ಇದೀವಿ ನೋಡಿ. ಇಲ್ಲೊಂದಿದೆ, ಆ ಕಡೆ ಒಂದಿದೆ, ಅಲ್ಲಿ ಬಸ್ಗಳು ಬರ್ತಿದೆಯಲ್ಲ ಅದ್ರಲ್ಲಿ ಹೋಗುತ್ತೆ. ಹೆಲೋ, ಇಲ್ಲಿ ನಾವು ಒಂದು ಬಸ್ ಹತ್ತದ್ವಲ್ಲ, ಈ ತರ 7ರಿಂದ 8 ಬಸ್ ಚೇಂಜ್ ಮಾಡ್ಬೇಕಂತೆ. ಏನೋ ಎತ್ತಾ, ಬನ್ನಿ ನೋಡೋಣ. ರೆಡ್ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. Welcome to the world's largest film studio complex around the City. My name is Sachin, I'm your tour guide. And first of all, look at on your right hand side. मेरे right side चुड़ंडे सब लोग right side में देखना है. So this place name is Eureka, our tour starting and ending point. Outside, it looks like a Delhi Mughal garden. From inside, Mysore Vrindavan garden. So this हमारे Flint City में सबसे ऊंचा फाउंटेन. स्कूल एंट्रेंस और कॉलेज एंट्रेंस का इस्तेमाल करते हैं मूवीज में. ज्यादा ध्यान से मत देखिए, नारे तो नहीं लगे अभी. तो देखिए डिटेबल है, इसे निकाल भी सकते हैं और बिठा भी सकते हैं. और आपके राइट साइड में देखिए सभी लोग, मेरे राइट साइड चुड़ंडे राइट साइड. कुछ याद आ रहा है या हवेली को देख के आपको? उस फिल्म का आना जाना होता है सोनी सेट मैक्स पे. यस, सूर्यवंश में भानु प्रताप ठाकुर का हवेली. या यू कैन सी द बोथ साइड, दोनों तरफ देखना है. दीज आर ऑल टेम्पररी सेटिंग्स. During shooting time, all the set will be modified here according to the director's fit. Left side, फतेहपुर का सिकरी बुलंद दरवाजा. इतना बुलंद है, 4 लोग जाके धक्का मारो गिर जाएगा ये. ಇದನ್ನೆಲ್ಲ ಮಾರ್ಕೆಟ್ ಸೀನ್ಗೆ ಯೂಸ್ ಮಾಡ್ತಾರಂತೆ. ಇದನ್ನ ಕಲರ್ ಚೇಂಜ್ ಮಾಡ್ಕೊಳ್ಳೋದು, ಪ್ರಾಪ್ಸ್ಗಳನ್ನ ಚೇಂಜ್ ಮಾಡಿಬಿಟ್ರೆ ಗೊತ್ತೇ ಆಗೋದಿಲ್ಲ ಅಲ್ವಾ. ಹಲವಾರು ಮೂವೀಸ್ಗಳಲ್ಲಿ ಯೂಸ್ ಮಾಡಿರ್ತಾರೆ ಇದೇ ಲೊಕೇಶನ್ನ, ಬಟ್ ನಮಗೆ ಗೊತ್ತಿರೋದಿಲ್ಲ. ಆ್ಯಂಡ್ ಇದು ಜೈಲ್ ಅಂತೆ. ತುಂಬ ಫಿಲ್ಮ್ಸಲ್ಲಿ ಹೆಸರೆಲ್ಲಾನು ಹೇಳಿದ್ರು. ಈಗ ಜೈಲರ್ ಮೂವಿ ಮಾಡಿದ್ರಲ್ವಾ, ಅದ್ರಲ್ಲಿ ಕೂಡ ಯೂಸ್ ಮಾಡಿದ್ದಾರೆ. ಸುಮಾರು ಹೆಸರುಗಳನ್ನ ಹೇಳಿದ್ರು, ಬಟ್ ನೋಡಿದ್ರೆ ಗೊತ್ತೇ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಮೂವೀಸಲ್ಲಿ ತೋರಿಸಿರ್ತಾರಲ್ವಾ, ಡೈರೆಕ್ಷನ್ ಎಷ್ಟು ಚೆನ್ನಾಗಿರುತ್ತೆ. ಅದೆಲ್ಲ ಜಸ್ಟ್ ಹೊರಗಡೆಯಿಂದ ತೋರಿಸಿದ್ರು ಅಷ್ಟೇನೆ, ಯಾಕಂದ್ರೆ ಒಳಗಡೆ ಎಲ್ಲ ಏನೂ ಇರೋದಿಲ್ವಂತೆ. ಬರೀ ಹೊರಗಡೆಯಿಂದ ಅವರು ಸೆಟ್ ಅನ್ನ ಮಾಡಿರ್ತಾರೆ, ಒಳಗಡೆ ಎಲ್ಲ ಮುಚ್ಚಿಬಿಟ್ಟಿರ್ತಾರಂತೆ. ಈಗ ನಾವು ಬಂದಿದ್ದ ಬಸ್ಸು ಒಂದ್ ಕಡೆ ಡ್ರಾಪ್ ಮಾಡಿದ್ರು. ಇದು ಒಳಗಡೆ ವಿಸಿಟ್ ಮಾಡುವಂತ ಸೈಟ್. ಇಲ್ಲಿ ಸೈಟ್ ಅಂತ ಬರುತ್ತೆ ನೋಡಿ, ಸೆಟ್. ಇದು ಮಹಾಭಾರತದ ಸೆಟ್ ಅಂದ್ರೆ ಇದು ಮಹಾಭಾರತದ ಸೆಟ್ ಅಂತೆ. ಹಳೆ ಮಹಾಭಾರತ ಇತ್ತಲ್ಲ ಅದರದ್ದು. ಎಷ್ಟು ಚೆನ್ನಾಗಿದೆ ಅಲ್ವಾ. ಅಂಡ್ ಅವರು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದ್ರೆ ಇದು ಸೆಟ್ ಅನ್ಸೋದೇ ಇಲ್ಲ, ಯಾವುದೋ ಅದ್ದೂರಿಯಾಗಿ ಅರಮನೆನೇ ಅನ್ಸುತ್ತೆ. ಮೇಲ್ಗಡೆ ಎಲ್ಲ ನೋಡ್ಬೋದು ನೀವು ಹೇಗೆ ಹಗ್ಗ ನೇತಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಹಗ್ಗದ ಸಹಾಯದಿಂದ ಅವ್ರು ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದಾರೆ ನೋಡಿ. ಅಂಡ್ ಎಷ್ಟು ವರ್ಷದಿಂದ ಇದೆ ಅಲ್ವಾ. ನಮ್ಗೆ ಅವರು ಡೈರೆಕ್ಷನ್ ಎಷ್ಟು ಚೆನ್ನಾಗಿ ಮಾಡಿ ತೋರಿಸಿರ್ತಾರೆ. ವಿಡಿಯೋಗ್ರಾಫಿ ಮಾಡೋ ಅಂತ ಸ್ಕಿಲ್ ಇದೆಯಲ್ವಾ, ತುಂಬಾನೇ ಮೆಚ್ಚಬೇಕು. ಅಷ್ಟು ಚೆನ್ನಾಗಿ ಮಾಡಿರ್ತಾರೆ, ಸೆಟ್ ಅನ್ಸೋದೇ ಇಲ್ಲ.
ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಬಸ್ಗಳು ಸಿಗತ್ತೆ. ಇನ್ನು ಅಲ್ಲಿಂದ ಹತ್ಕೊಂಡು ಬೇರೆ ಪಾಯಿಂಟ್ಗೆ ಡ್ರಾಪ್ ಮಾಡಿದ್ರು. ಇಲ್ಲಿ ಏನಂದರೆ ಇಲ್ಲೂ ಕೂಡ ಒಳಗಡೆ ವಿಸಿಟ್ ಮಾಡೋದು. ಇಲ್ಲಿ ಒಂದು ಸೆಟ್ ಹಾಕಿ ಬಿಟ್ಟಿದ್ದಾರೆ. ಇದನ್ನು ಸುಮಾರು ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತಾರಂತೆ. ರೀಸೆಂಟಾಗಿ ಒಂದು ಹಾಡು ಕೂಡ ಶೂಟ್ ಆಗಿತ್ತಂತೆ ಇಲ್ಲಿ. ಆ ಥರ ಬಾರ್ ಥರನೋ ರೆಸ್ಟೋರೆಂಟ್ ಥರನೋ ಅಥವಾ ಯಾವುದೋ ಒಂದು ಮನೆಯಲ್ಲಿ ಒಂದು ಸೀನ್ ಇದ್ದರೆ ಅದನ್ನು ಆ ಥರ ಎಲ್ಲ ತೆಗೆದುಕೊಳ್ತಾರೆ. ಒಂದೇ ಸೆಟ್ ಆದ್ರೂ ಎಷ್ಟು ಡಿಫ್ರೆಂಟಾಗಿ ಕಾಣುತ್ತೆ ಅಲ್ವಾ. ಈಗ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಹಾಡು ಕೇಳಿಸ್ತಲ್ವಾ, ಆ ಹಾಡು ಇಲ್ಲೇ ಅಂತ ಶೂಟ್ ಮಾಡಿರೋದು. ನಿಮಗೆ ಗೊತ್ತಾಗುತ್ತಾ ಇಲ್ಲೇ ಮಾಡಿರೋದು ಅಂತ ಕಮೆಂಟ್ ಮಾಡಿ ಹೇಳಿ. ಈ ಸೆಟ್ ಎಲ್ಲ ಹೀಗೆ ಇರುತ್ತೆ. ಇದರಲ್ಲಿ ಕೆಲವೊಂದು ಸೋಫಾ ಚೇಂಜ್ ಮಾಡ್ಕೊಳ್ಳೋದು, ಫ್ಲೋರ್ ಚೇಂಜ್ ಮಾಡ್ಕೊಳ್ಳೋದು, ಲೈಟಿಂಗ್ಸ್ ಚೇಂಜ್ ಮಾಡ್ಕೊಳ್ಳೋದು, ಈ ಥರ ಮಾಡಿದಾಗ ತುಂಬಾ ಡಿಫ್ರೆಂಟ್ ಅನಿಸುತ್ತಲ್ವಾ. ನಾವು ಇದನ್ನು ಲಾಸ್ಟ್ ಮೂವಿಯಲ್ಲಿ ನೋಡಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಅಷ್ಟೊಂದು ಡಿಫ್ರೆಂಟಾಗಿ ಅಷ್ಟೊಂದು ಚೆನ್ನಾಗಿ ವಿಡಿಯೋಗ್ರಫಿ ಮಾಡಿರ್ತಾರೆ. ಸ್ನೇಹಿತರೆ, ರಾಮೋಜಿ ಫಿಲ್ಮ್ ಸಿಟಿ ಅಂದರೆ ಬರೀ ಸ್ಟುಡಿಯೋ ಟೂರೇ ಅಲ್ಲ, ಇನ್ನೂ ತುಂಬ ಇದೆ. ಅದನ್ನು ನಾವು ಫುಲ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈಗ ನಾವು ಇಲ್ಲಿಂದ ಒಂದು ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ನಮಗೆ 4 ಗೇಮ್ ಫ್ರೀ ಇತ್ತು ನಮ್ಮ ಟಿಕೆಟಲ್ಲಿ. ಬಟ್ ಆ 4 ಗೇಮ್ ಕೂಡ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಮಗೆ ಪ್ರಾಪರಾಗಿ ಆ್ಯಕ್ಟಿವಿಟಿ ಮಾಡೋದಕ್ಕೆ ಥಿಂಗ್ಸ್ಗಳೇ ಕೊಟ್ಟಿರಲಿಲ್ಲ ಅವರು. ಸೊ ಇಲ್ಲಿಗೆ ಹೋಗೋದು ವೇಸ್ಟ್. ಅದ್ರ ಬದಲು ನೀವು ಜಿಪ್ಲೈನ್ ಮಾಡಬೇಕು ಅನ್ನೋ ಹಾಗಿದ್ರೆ ಅದು ಪೇಯ್ಡ್ ಇರುತ್ತೆ. ಅದು ಮಾಡಬೇಕು ಅಂದರೆ ಬೇಕಿದ್ರೆ ನೀವು ಅಲ್ಲಿಗೆ ಹೋಗ್ಬೋದು. ಸೂಮೋ ಸೂಟ್ ಇತ್ತು, ಅದು ಇಷ್ಟ ಆಗುತ್ತೆ ಅಂತ ಹೋದ್ವಿ. ಆದರೆ ಅಲ್ಲಿ ಯಾರು ಕೊಡೋರೇ ಇರಲಿಲ್ಲ. ಎನಿವೇಸ್, ಈ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ನೋಡೋದನ್ನ ಮರಿಬೇಡಿ. ರಾಮೋಜಿ ಫಿಲ್ಮ್ ಸಿಟಿ ಬಗ್ಗೆ ಡೀಟೇಲ್ ಆಗಿ ನೋಡಬೇಕು, ಇನ್ನು ಏನೇನಿದೆ ಅಂತ ತಿಳ್ಕೊಳ್ಬೇಕು ಅನ್ನೋ ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವ್ಲಾಗ್ಗೋಸ್ಕರ ಪ್ಲೀಸ್ ವೇಟ್ ಮಾಡ್ತಾ ಇರಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಬಾಯ್ ಬಾಯ್ ಸ್ನೇಹಿತರೆ.